ಆರ್ ಅಂಬೇಡ್ಕರ್ ರವರ 69ನೇ ಪರಿನಿರ್ವಾಣದ ಅಂಗವಾಗಿ ಬೆಂಗಳೂರಿನಿಂದ ಚೈತನ್ಯ ಭೂಮಿ ಚಲೋ ಮುಂಬೈ ಮಹಾಯಾತ್ರೆಗೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಇಂದು ವಿಧಾನಸೌಧ ಮುಂಭಾಗದಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮೇಣಬತ್ತಿ ಹಚ್ಚಿ 2 ನಿಮಿಷಗಳ ಕಾಲ ಮೌನಾಚರಣೆ ಮಾಡಿ ಮುಂಬೈ ಯಾತ್ರೆಗೆ ಚಾಲನೆ ನೀಡಿದ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದ ಬೆಳ್ಳತೂರು ವೆಂಕಟೇಶ್ ರವರು ಹಾಗೂ ದಲಿತ ಪರ ಮುಖಂಡರು ಅಣ್ಣಯ್ಯಪ್ಪ, ಮುನಿ ಆಂಜನಪ್ಪ, ಅಂಜನಾಪುರ ವೆಂಕಟೇಶ್, ಶಕುಂತಲಮ್ಮ ಹಾಗೂ ಅನೇಕ ದಲಿತ ಪರ ಮುಖಂಡರು ಪಾಲ್ಗೊಂಡಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಸೂರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜೈ 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 ಭೀಮ್. ಮುಂಬೈ ಯಾತ್ರೆ ಹಮ್ಮಿಕೊಂಡಿದ್ದೀರಾ, ಇವಾಗ 20 ದಿವಸಗಳು ಕಳೆದಿದೆ. ಇವತ್ತು ವಿಧಾನಸೌಧ ಮೂಲಕ ಚಾಲನೆ ಏನು ಹೇಳ್ತೀರಾ ಸರ್? ಇವತ್ತು ಹಿಂದೆ ದಿವಂಗತ ಜಗದೀಶಂಕರ್ ಅವರು ಇಂಥ ಒಂದು ಕಾರ್ಯಕ್ರಮವನ್ನು ಮೊಟ್ಟ ಮೊದಲಿಗೆ ನಮ್ಮೆಲ್ಲರನ್ನೂ ಕೂಡ ಪ್ರೇರೇಪಿಸಿ, ಮತ್ತು ನಾವು ಯಾರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಧಿ ಆಗಲಿ, ಮತ್ತು ಅವರು ದೀಕ್ಷೆ ತಗೊಂಡಂತಹ ದೀಕ್ಷಾ ಭೂಮಿ ಆಗಲಿ, ಭೀಮ ಕೊರೆಂಗ ಅವು ಯಾವತ್ತು ನಾವು ನೋಡಿರಲಿಲ್ಲ. ಇವತ್ತು ಅವರು ನಮ್ಮನ್ನೆಲ್ಲ ಪ್ರೇರೇಪಿಸಿ ಇಂಥ ಒಂದು ಕಾರ್ಯಕ್ರಮನ, ಯಾಕಂದರೆ ಇವತ್ತು ಬಹುತೇಕ ನಮ್ಮ ಜನ ಬೇರೆ ಬೇರೆ ಯಾತ್ರೆಗಳನ್ನು ನಾವು ಹೋಗಿದ್ದೇವೆ, ನಾವು ನೋಡಿದ್ದೀವಿ. ಅದರಿಂದ ಆ ಜನಕ್ಕೆ ಏನು ಪ್ರತಿಫಲ ಇದೆಯೋ ಲಾಭ ಇದೆಯೋ ಗೊತ್ತಿಲ್ಲ. ಆದರೆ ನಮ್ಮ ಬದುಕಿಗೆ ಒಂದು ಅರ್ಥ ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನೆಯೋದು ನಮ್ಮ ಆದ್ಯ ಕರ್ತವ್ಯ ಅಂತೇಳಿ ನಾವು ನಮ್ಮೆಲ್ಲ ಕಾರ್ಯಕರ್ತರನ್ನ ಪ್ರತಿ ವರ್ಷ ಇಂಥ ಪುಣ್ಯ ನಮ್ಮ ಭಾಗಕ್ಕೆ ಇದು ಪುಣ್ಯ ಸ್ಥಳ ಅಂತೇಳಿ ಭಾವಿಸಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಇದನ್ನು ನಾವಿವತ್ತು ಈ ಕಾರ್ಯಕ್ರಮ ನಾವು ಸತತವಾಗಿ 13 ವರ್ಷಗಳಿಂದ ಇವತ್ತಿಗೆ 13 ವರ್ಷ ನಾವು ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ. ಮುಂದೆ ಕೂಡ ನಾವು ಇಂಥ ಕಾರ್ಯಕ್ರಮನ ನಾವು ಸತತವಾಗಿ ನಿರಂತರವಾಗಿ ಮಾಡ್ಕೊಂಡು ಹೋಗ್ತೀವಿ. ಎಷ್ಟು ದಿವಸಗಳ ಕಾಲ ಜರುಗುತ್ತೆ ಸರ್ ಈ ಕಾರ್ಯಕ್ರಮ? ಸರ್, ನಾವು ಈಗಾಗಲೇ ನಾವು ನವೆಂಬರ್ 23ನೇ ತಾರೀಕು ಪ್ರಾರಂಭ ಮಾಡಿದ್ವಿ. ನಿನ್ನೆಗೆ ನಾವು ಕೇರ್ಪುರಮಲ್ಲಿ 15 ದಿವಸದ ಕಾರ್ಯಕ್ರಮ ಮಾಡಿದ್ವಿ. ಇವತ್ತು ಇದು 11ನೇ ದಿವಸದ ಕಾರ್ಯಕ್ರಮ. ಇಲ್ಲಿ ಮುಗಿಸ್ಕೊಂಡು ನಾವು ಈಗ ಮುಂಬೈಗೆ ತೆರಳ್ತಾ ಇದ್ದೀವಿ. ಟ್ರೈನ್ ಮೂಲಕ? ಹೌದು, ಟ್ರೈನ್ ಉದ್ಯಾನ ಎಕ್ಸ್ಪ್ರೆಸ್ ಮೂಲಕ ನಾವು ಹೋಗ್ತಾ ಇದ್ದೀವಿ. ಇದ್ರ ಮೂಲಕ ಏನು ಸಂದೇಶ ರವಾನೆ ಆಗುತ್ತೆ ಸರ್? ಏನಂದರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಭಾಳಷ್ಟು ಎಲ್ಲ ಇವತ್ತು ಏನಾರ ಪ್ರಜಾಪ್ರಭುತ್ವ ಸರ್ಕಾರ ನಡೀಲಿಕ್ಕೆ ಅವರು ಮೂಲ ಕಾರಣ. ಇವತ್ತು ಯಾರನ್ನು ನಾವು ಇಲ್ಲಿ ಎಲ್ಲ ಕೂಡ ಮನುಷ್ಯರಾಗಿ ಕಾಣಲಿಕ್ಕೆ ಸಮಾನತೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ನಾವೇನಾದ್ರು ಇವತ್ತು ನೆಮ್ಮದಿಯಾಗಿ ಉಸಿರಾಡ್ತಾ ಇದ್ದೇವೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಕೊಡುಗೆ. ಅವ್ರನ್ನ ಸ್ಮರಿಸೋದು ನಮ್ಮೆಲ್ಲ ಆದ್ಯ ಕರ್ತವ್ಯ ಅಂತ ಭಾವಿಸಿ ನಾವು ಅವರ ವಿಚಾರಗಳನ್ನು ಇಟ್ಕೊಂಡು, ಮತ್ತು ಅನೇಕ ನಮ್ಮ ಹಿರಿಯರು ಬಂದಿದ್ದಾರೆ, ಅವರು ಕೂಡ ಭಾಳಷ್ಟು ವಿಚಾರಗಳನ್ನು ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಕೂಡ ಮುಂದಿನ ಪೀಳಿಗೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಮಹತ್ವ ಅನ್ನೋದು ತಿಳಿಸೋದಕ್ಕಾಗಿ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಅವರನ್ನು ನೆನೆಯೋದು ನಮ್ಮ ಆದ್ಯ ಕರ್ತವ್ಯ ಅಂತ ಭಾವಿಸಿ ನಮ್ಮೆಲ್ಲ ಸಂಘಟನೆ ಕಾರ್ಯಕರ್ತರು ಪ್ರತಿ ವರ್ಷ ಅಲ್ಲಿ ನಾವು ಯಾಕಂದರೆ ಅಲ್ಲಿ ಲಕ್ಷಾಂತರ ಜನ ಮೂಲೆಯಿಂದ ಬರ್ತಾರೆ. ಅಲ್ಲಿನ ಮಹತ್ವನ ತಿಳ್ಕೊಬೇಕು. ಯಾಕಂದರೆ ಒಬ್ಬ ಸತ್ತ ವ್ಯಕ್ತಿಗೆ ಇಷ್ಟು ಲಕ್ಷಾಂತರ ಜನ ಸೇರ್ತಾರೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರಿಗೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಅವ್ರು ನೆನೆಯೋದು ಸ್ಮರಿಸೋದು ನಮ್ಮೆಲ್ಲ ಆದ್ಯ ಕರ್ತವ್ಯ ಅಂತ ಭಾವಿಸಿ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಗೆ ಹಾಕೊಟ್ಟಂಥ ಜಗದೀಶಂಕರ್ ಅವರ ಹಾದಿಯಲ್ಲಿ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಂತ ತೀರ್ಮಾನ. ಮುಂಬೈ ಯಾತ್ರೆ ವೆಂಕಟೇಶ್ವರ ನೇತೃತ್ವದಲ್ಲಿ ನಡೀತಾ ಇದೆ. ಕರ್ನಾಟಕ ರಿಪಬ್ಲಿಕ್ ಸೇನೆ ಸನ್ಮಾನ್ಯ ಬೆಳ್ಳತೂರು ವೆಂಕಟೇಶ್ ಅವರ ನೇತೃತ್ವದಲ್ಲಿ 100 ಹೆಣ್ಮಕ್ಕಳು ಸೇರಿದಂತೆ 100 ಕಾರ್ಯಕರ್ತರು ಪದಾಧಿಕಾರಿಗಳು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಧಾನಸೌಧ ಮುಂದೆ ಏನು ಕಂಚಿನ ಪ್ರತಿಮೆ ಇದೆ ಅವರಿಗೆ ಗೌರವ ಅರ್ಪಿಸೋದ್ರ ಮೂಲಕ, ಮೌನಾಚರಣೆ ಮಾಡೋದ್ರ ಮೂಲಕ ಅವರ ಆದರ್ಶದಲ್ಲಿ ಇವತ್ತು ಮುಂಬೈಗೆ ಚೈತ್ಯಭೂಮಿಗೆ ಹೊರಡ್ತಾ ಇದ್ದಾರೆ. ಉದ್ಯಾನ ಎಕ್ಸ್ಪ್ರೆಸ್ ರೈಲು ಹತ್ತೋದಕ್ಕಿಂತ ಮುಂಚೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸುವಂಥದ್ದು ಅವರು ಇಂದಿನಿಂದ ನಡೆಸ್ಕೊಳ್ಳೋಂಥ ಪದ್ಧತಿ. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನನ್ನ ಹೋರಾಟಗಾರರಾಗಿರ್ತಕ್ಕಂಥ ದಿವಂಗತ ಡಾಕ್ಟರ್ ಜಗದೀಶಂಕರ್ ಅವರು ಮೂಲ ಕಾರಣಕರ್ತರಾಗಿರ್ತಾರೆ. ಅವರು ಏನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲ, ಡಾಕ್ಟರ್ ಜಗದೀಶಂಕರ್ ಅವರು ಕೂಡ ಜೀವಂತವಾಗಿಲ್ಲ. ಅವರ ಆದರ್ಶಗಳಿದ್ದಾವಲ್ಲ ಅವನ್ನ ಮತ್ತೆ ನಾವು ಜೀವಂತಿಕೆ ಪಡೆಯೋದ್ರ ಮೂಲಕ ನಾವು ಅವರ ಆದರ್ಶನ ಫಾಲೋ ಮಾಡೋದ್ರ ಮೂಲಕ ಅವರೇನು ತತ್ವ ಮತ್ತು ಸಿದ್ಧಾಂತಗಳಿದ್ದು ಅದನ್ನು ನಾವು ಪಾಲಿಸೋದ್ರ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ತತ್ವ ಮತ್ತು ಸಿದ್ಧಾಂತಗಳ ಹಾದಿಯಲ್ಲಿ ನಾವೆಲ್ಲರೂ ಕೂಡ ನಡಿಬೇಕು ಅಂತ ಹೇಳ್ತಾ, ಇವತ್ತು ಏನು ಸಂವಿಧಾನ ಬರೆದ ಕಾರಣಕ್ಕಾಗಿ
ಇವತ್ತು 150 ಕೋಟಿ ಜನಸಮುದಾಯಗಳಿಗೆ ಇವತ್ತು ಆದರ್ಶಪ್ರಾಯರಾಗಿರ್ತಕ್ಕಂಥ ವಿಶ್ವಮಾನ್ಯ ವಿಶ್ವಗುರು ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತೊಮ್ಮೆ ನಾವೆಲ್ಲ ಹೊಂದೋದ್ರಿಗೆ ಇವತ್ತು ಹೊಂದಿಸಿ ಅವರಿಗೆ ಮೌನವನ್ನು ಆಚರಣೆ ಮಾಡಿ ಇವತ್ತು ಬೆಳ್ತೂರು ವೆಂಕಟೇಶ್ ಮತ್ತು ಅವರ ತಂಡಕ್ಕೆ ಬೀಳ್ಕೊಡುಗೆ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಅವರು ಆ ಚೈತ್ಯ ಯಾತ್ರೆ ಯಶಸ್ವಿಯಾಗಿ ಪೂರೈಸಿ